ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರಾದ ಶ್ರೀಮತಿ ಸಾವಿತ್ರಿ ಮೇಮ್ ಅವರು. ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ದಿನ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ. ಈ ದಿವಸ ಕಸ್ತೂರಿ ಸಿರಿಗನ್ನಡ ವೇದಿಕೆ ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಎರಡು ವೇದಿಕೆ ವತಿಯಿಂದ ನಿಮಗೆ ಈಗಾಗಲೇ ತಾಯಂದಿರನ್ನ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಆ ಪ್ರಬಂಧ ಸ್ಪರ್ಧೆ ಬಹುಮಾನ ವಿತರಣೆಗೆ ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ವಿಶೇಷವಾದರೂ ಇಷ್ಟೇ, ಈ ಒಂದು ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯರಿಂದ ಬೆಳೆದಂಥ ಮಕ್ಕಳು, ಉದ್ಯೋಗಸ್ಥ ಮಕ್ಕಳು ವೃದ್ಧಾಶ್ರಮಕ್ಕೆ ಬಂದಿರುವುದು ನೀವೆಲ್ಲರೂ ಗೊತ್ತಿರುವಂಥ ಸಂಗತಿ. ಆ ನಿಟ್ಟಿನಲ್ಲಿ ತಾಯಂದಿರ ಪೋಷಣೆ ನಮಗೆ ಎಷ್ಟು ಮುಖ್ಯ ಅನ್ನೋದನ್ನು ಅರಿವು ಮೂಡಿಸೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಕಳೆದ 20 ವರ್ಷಗಳಿಂದ ಕೂಡ ನಮ್ಮ ವೇದಿಕೆ ವತಿಯಿಂದ ಕನ್ನಡ ನಾಡು ನುಡಿ ಬಗ್ಗೆ ಜಾಗೃತಿ ಮಾಡಿಕೊಂಡು ಮತ್ತು SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನು ಮಾಡುವುದು ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಪುಸ್ತಕ ವಿತರಣೆ ಮತ್ತಿತರ ಲೇಖನಿಗಳು ಎಲ್ಲವನ್ನೂ ಕೂಡ ವಿತರಿಸಿಕೊಂಡು ಬರ್ತಾ ಇದ್ದೇವೆ. ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿ ಜಾಗ ಇರುವಂಥ ಸ್ಥಳಗಳಲ್ಲಿ ಪರಿಸರ ಕಾಪಾಡುವಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಆರೋಗ್ಯ ತಪಾಸಣೆ ಹಾಗೂ ವಯಸ್ಸಾದವರಿಗೂ ಕೂಡ ಆರೋಗ್ಯ ತಪಾಸಣೆಯನ್ನು ನಮ್ಮ ವೇದಿಕೆ ಕಳೆದ 20 ವರ್ಷಗಳಿಂದ ಕೂಡ ಹಮ್ಮಿಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮೈಸೂರಿನಲ್ಲೂ ಕೂಡ ಈಗಾಗಲೇ 8 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಮೊದಲಿಗೆ ಪೀಪಲ್ಸ್ ಅಂದ್ಬಿಟ್ಟು ಒಂದು ಶಾಲೆ ಇದೆ ಸಬರ್ ಬಸ್ ಸ್ಟ್ಯಾಂಡ್ ಪಕ್ಕ, ಅಲ್ಲೂ ಕೂಡ ಕಳೆದ ಬಾರಿ ಸೋಮಶೇಖರ್ ಅವರು ಹೆಚ್ಚು ಮಾಡಿದ್ರು. ಅವರ ಒಂದು ಇದರಲ್ಲಿ ಕಾರ್ಯಕ್ರಮವನ್ನು ಅಲ್ಲೂ ಕೂಡ 2 ಸರಿ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಮೈಸೂರು ಮತ್ತು ಹಾಸನ ಮತ್ತು ಉತ್ತರ ಕರ್ನಾಟಕ, ಮೈಸೂರು, ರಾಮನಗರ ಇತ್ತೀಚಿನ ಎಲ್ಲ ಜಿಲ್ಲೆಗಳಿಗೂ ಕೂಡ ನಮ್ಮ ವೇದಿಕೆ ತನ್ನದೇ ಆದಂಥ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದೆ. ವಿಶೇಷವಾಗಲಿದೆ ನಾಡಿನಲ್ಲಿ ಕನ್ನಡ ಒಂದು ಉಳಿಸುವ ಪರವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಮತ್ತು ಮಕ್ಕಳಲ್ಲಿ ಪೋಷಕರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ಒಂದು ಮುಖ್ಯ ಶಿಕ್ಷಕರು ನಾವು ಒಂದು ಸೆಕೆಂಡ್ ಬಹುಮಾನವನ್ನು ಪಡೆದಿರುವಂಥ ಒಂದು ಏನು ಬಂದಿದ್ದಾರೆ ಪ್ರಬಂಧ ಅದನ್ನು ಗೊತ್ತಿದೆ. ಅದನ್ನು ನಿಜವಾಗ್ಲೂ ಆ ಮಗು ತಾಯಿ ಬಗ್ಗೆ ಎಷ್ಟೊಂದು ವಿಸ್ತೀರ್ಣವಾಗಿ ಬಂದಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಅದನ್ನು ಆ ಹುಡುಗಿನೇ ಕೂಡ ಒಂದು ಕೆಲವೇ ಕ್ಷಣಗಳಲ್ಲಿ ಅವ್ರ ಒಂದು 2 ನಿಮಿಷ ಮಾತಾಡಿಸ್ತೀವಿ. ಎಷ್ಟು ಮಟ್ಟಿಗೆ ಆ ಮಗು ಬರೆದಿದೆ ಅಂದರೆ ಈ ತಾಯಿನ ಮರೆಯಲಾರದೆ ಹಚ್ಕೊಂಡಿದ್ದೆ, ಆ ತಂದೆನೂ ಕೂಡ ಅಷ್ಟೊಂದು ಪ್ರೀತಿ ಮಾಡೋದಿದೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವೇದಿಕೆಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಮತ್ತು ನಮ್ಮ ವೇದಿಕೆ ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ನೇತೃತ್ವದಲ್ಲಿ ಹಲವಾರು ಎಲ್ಲ ಊರುಗಳಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತೀವಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಗೊತ್ತಿಲ್ಲ ಆ ಕಷ್ಟ, ಆ ತಾಯಿ ಏನು ಎತ್ತಿ ಆ ಕಷ್ಟ. ನಾವೇನಾದ್ರು 1-2 kg ಬ್ಯಾಗ್ ತಕೊಂಡ್ರಿ ಅಂದರೆ ಕಷ್ಟ ಯಾಕೆ ಇಷ್ಟೊತ್ತು ಅಂತೇಳಿ ಏನು ಸರ್ 2 kg ಬ್ಯಾಗ್ ಇಟ್ಕೊಂಡು ನೀವು ಸ್ವಲ್ಪ ತಟ್ಟು ನಾನು ಕೊಟ್ಬಿಡ್ತೀವಿ. ಏನು ಆಗೋದಿಲ್ಲ ಮಾಸ್ಟರ್ ಹೇಳ್ತಾವ್ರೆ ಭಾರ ಅಂತಕ್ಕಂಥ ತುಂಬ ಕಷ್ಟ ಅಂತ. ಆದರೆ ತಾಯಿ ಅಂತಕ್ಕಂಥವ್ರು ನನ್ನ ತಾಯಿ ಆಗಿರ್ಬೋದು, ಮಾದೇವ್ರ ತಾಯಿ, ಚಂದ್ರ ಸಾಹೇಬ್ರ ತಾಯಿ ಆಗಿರ್ಬೋದು, ಅಮೃತವ್ರ ತಾಯಿ, ಇಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರ ತಾಯಿ. ಎಷ್ಟು ದಿವಸ 9 ತಿಂಗಳು 9 ದಿವಸ ಆರೋಗ್ಯ ಶಾಸ್ತ್ರದ ಪ್ರಕಾರ ಬಂದವರು ವರ್ಲ್ಡ್ ಎಜುಕೇಷನ್ ಸಂಸ್ಥೆಯವರು ಇವರೆಲ್ಲ ಡಾಕ್ಟ್ರನ್ನ ತಯಾರು ಮಾಡುವಂಥವ್ರು. ಯಾರ್ಯಾರು ಕಡಿಮೆ ಅಂಕ ಇರ್ತದೆ, ಯಾರು ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರ್ತದೆ ಅಂಥವ್ರನ್ನೆಲ್ಲ ವಿದೇಶಕ್ಕೆ ಡಾಕ್ಟ್ರನ್ನಾಗಿ ಮಾಡುವಂಥವ್ರು ನಮ್ಮ ಅಮೃತ ಅವ್ರು ಬಂದಿದ್ದಾರೆ. ಆ ಕೌಶಲ್ಯ ಮಜ್ಜಿಗೆ ಅವರ ಅಡಿನಲ್ಲಿ ಹೊಡಿಬೇಕು ಅವ್ರಿಗೆಲ್ಲ ಒಂದು ಚಪ್ಪಾಳೆ. ವೈದ್ಯ ನಾರಾಯಣ ಹರಿ ಅಂತಕ್ಕಂಥದ್ದು. ಹಾಗೆ ತಾಯಿ ಅಂತಕ್ಕಂಥದ್ದು ಭಾಳ ಈ ಜಗತ್ತಿನಲ್ಲಿ ತಾಯಿಯೇ ದೇವರು. ತಾಯಿಗೆ ತಕ್ಕ ಮಗ ಅಂತ ಕೆಲವರು ಸಿನಿಮಾ ತೆಗೆದಿದ್ರು. ತಾಯಿಯೇ ಮೊದಲನೇ ದೇವರು, ತಾಯಿಯೇ ದೇವರು ಅಂತ ಸಿನಿಮಾ ತೆಗೆದಿದ್ರು ಅಲ್ವಾ. ಹೀಗೆ ತಾಯಿ ಸಂಬಂಧಪಟ್ಟ ಅನೇಕ ಚಲನಚಿತ್ರಗಳು ಇವತ್ತು ದಿವಸ ಬಂದಿದೆ. ತಾಯಿ ಅಂತಕ್ಕಂಥವ್ರು ಈ ಜಗತ್ತಿನಲ್ಲಿ ನಾವು ನಿಜವಾದ ದೇವರನ್ನು ನೋಡಿಲ್ಲ. ನಿಜವಾದ ದೇವರು ಯಾರಪ್ಪ ಅಂತ ಹೇಳಿದ್ರೆ ತಾಯಿನೇ ಅಲ್ವಾ. ನಮಗೆ ಆ ಒಂದು ಜನ್ಮವನ್ನು ಕೊಡ್ತಾರೆ. ಜನ್ಮ ಕೊಟ್ಟ ಕ್ಷಣದಿಂದ ನಮ್ಮ ಒಂದು ವಯಸ್ಸಿಗೆ ಬರುವವರೆಗೂ ಎಷ್ಟು ನಮ್ಮ ಪ್ರೀತಿಯಾಗಿ ಎಲ್ಲಿ ಹಾಸಿಗೆಯಿಂದ ಕೆಳಗೆ ಬಿದ್ದೋಯ್ತಾರೋ ಅಂತೇಳಿ ರಾತ್ರಿಯೆಲ್ಲ ನಿದ್ದೆ ಮಾಡಿದೆ. ಎಷ್ಟು ಅವ್ರನ್ನ ಮಕ್ಕಳನ್ನ ಭಾಳ ಪ್ರೀತಿಯಿಂದ ನೋಡ್ತಾರೆ. ದಿನಕ್ಕೆ 2 ಸಲ ಪೌಡ್ರ್ ಹಾಕ್ತಾರೆ. 2 ಸಲ ಹಾಕಿದ್ರಪ್ಪ ನಿನಗೆ ಹಾಕೇ ಇಲ್ವ ನೀನು ಪೌಡ್ರ ನಿನಗೆ ಪಾಪು
ನಿಮ್ಮ ತಾಯಿ ಎಷ್ಟು ನಿನ್ನ ಸೌಕರ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ವಾ? ಗಿಡ ಹಾಕ್ತಿದ್ರಪ್ಪ, ಅದಕ್ಕೆ ಚೆನ್ನಾಗಿ ಕಾಣ್ತಾ ಇದೆಯಾ? ನಿನಗೆ ಪೌಡ್ರ್ ಚೆನ್ನಾಗಿ ಹಾಕೋರಿ ತಾಯಿ ಬಂದ್ರೆ. ಈಗ ಚಿಕ್ಕದಿದ್ದಾಗಲ ನೋಡೋಣ ಸಭಾ ನೋಡಿದ್ರೆ ಒಂದು ಚಪ್ಪಾಳೆ ಎಲ್ಲ ಸೇರಿ. ಈಗ ಹಾಕಿದಾಗೆ ಈ ಮಟ್ಟಿಗೆ ಹಾಕಿದ್ರೆ ಹಂಗಾಗಿ ತಾಯಿ ಅಂತಕ್ಕಂಥವ್ರು ಜಗತ್ತಿನಲ್ಲಿ ಯಾವುದಕ್ಕೂ